ಸಂಗೀತದ ರುಚಿ ಮತ್ತು ಖುಷಿ ಯಾವಾಗ ಆರಂಭ ಆಯಿತು? ಹೇ ರಕ್ತದಲ್ಲೇ ರಕ್ತದಲ್ಲೇ ಸಂಗೀತ. ವ್ಯಾಕ್ಯೂಮ್ ಮೇಕ್ಸ್ ಎವ್ರಿಥಿಂಗ್ ನ್ಯೂ. ಎಲ್ಲಿ ವ್ಯಾಕ್ಯೂಮ್ ಇರುತ್ತೋ ಅಲ್ಲಿ ಏನೇನೋ ಬೇಕುಗಳಿರ್ತವೆ. ಆ ಬೇಕುಗಳೇ ನಮ್ಮನ್ನು ಅಲ್ಲಿ ತಯಾರು ಮಾಡ್ತವೆ. ಈ ದೇಶದಲ್ಲಿ ಸಮಾನ ಸಮಾಜ ಅಂತ ಯಾವುದಾದ್ರೂ ಒಂದಿದ್ರೆ ಅದು ಸಿನಿಮಾ ಇಂಡಸ್ಟ್ರಿ. ಅದು ಒಳ್ಳೆದನ್ನು ಮಾತ್ರ ದಕ್ಕಿಸ್ಕೊಳ್ತದೆ. ಹೌದು, ಪ್ರತಿಭೆನೇ ಮಾತ್ರ ಪ್ರತಿಭೆನೇ ಅಷ್ಟೇ. ಅಲ್ಲಿ ಜಾತಿ ಧರ್ಮ ಬರಂಗಿಲ್ಲ ಅಂತೀರಿ? ಅಗತ್ಯ ಮತ್ತು ಸಹಿಷ್ಣುತೆ. ಈ ಕುವೆಂಪು ಮತ್ತು ದ ರಾ ಬೇಂದ್ರೆ ಇದ್ದಾರಲ್ಲ, ಅವರನ್ನು ತಾಯಿ ಅಂದರೆ ಇರಲಿಲ್ಲ, ಭಾಷೆನೇ ಅವ್ರನ್ನ ಎತ್ಬಿಡ್ತು. ಆ್ಯಕ್ಚುಲಿ ಪ್ರೇಮಲೋಕ ಆದಮೇಲೆ ರಣಧೀರ ರೀಮೇಕ್ ಮಾಡಬಾರ್ದಿತ್ತು ನಾವು. ತಪ್ಪದು, ತಪ್ಪು ಹೆಜ್ಜೆ. ಆದರೂ ವೀರಸ್ವಾಮಿಯವರು ನಿರ್ಧಾರ ತಗೊಂಡ್ಬಿಟ್ಟಿದ್ರು. ಜೊತೆ ಇರೋರು ಯಾರು, ಏನು, ಎತ್ತ ಹೇಳ್ದೇ ಮಾತಿಗೆ ಆರಂಭಿಸೋದು ಒಳ್ಳೆಯದು. ಸಂಗೀತಗಾರನ್ನ ಮಾತಾಡಿಸ್ಬೇಕಾದಾಗ ಮಾತಾಡಿದರೆ ರಸಭಂಗ ಆಗುತ್ತೆ. ಅದಕ್ಕೆ ಮಹಾಗುರುಗಳನ್ನ ಮಾತಿಗೆ ಆಹ್ವಾನಿಸ್ತಾನೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸರ್, ನಾನು ನಿಮ್ಮನ್ನು ಪ್ರೇಮಲೋಕದ ಹಂಸಲೇಖ ಅವರು ಆಗಿ ನೋಡೋದಕ್ಕಿಂತಲೂ ಆ ಭಕ್ತಿ, ಭಾವ, ಲಯ ಇಟ್ಕೊಂಡು ಬರೋದಂಥ ಹಂಸಲೇಖ ಅವರಾಗಿ ಪ್ರೀತಿಯನ್ನು ಹುಟ್ಟಿಸ್ತೀರಿ. ಪ್ರೀತಿಗೆ ಇನ್ನೊಂದು ಭಾಷೆಯನ್ನು ನೀವು ಸಂಗೀತದ ಮೂಲಕ ಕೊಟ್ರಿ. ಈಗ ಆ ದೇಸಿ ಸೆಳೆತದ ಮಧ್ಯ ನೀವು ನಮ್ಮ ಜೊತೆಗಿದ್ದೀರಿ. ನಿಮಗೆ ಕೀರ್ತಿ ಕೊಟ್ಟೋದಕ್ಕಿಂತಲೂ ಮೊದಲು ಸಂಗೀತದ ರುಚಿ ಮತ್ತು ಖುಷಿ ಯಾವಾಗ ಆರಂಭ ಆಯಿತು? ಹೇ ರಕ್ತದಲ್ಲೇ ಸಂಗೀತ. ನಮ್ಮ ತಂದೆ ಒಳ್ಳೆಯ ಹಾಡುಗಾರರು ಮತ್ತು ರಂಗಭೂಮಿ ಕಲಾವಿದರು. ರಾಕ್ಷಸ ಪಾತ್ರಗಳಲ್ಲಿ ತುಂಬ ಪ್ರಸಿದ್ಧಿ. ನಿಮಗೆ ಗೊತ್ತಿರುತ್ತೋ ಇಲ್ವೋ, ನಟಭಯಂಕರ ಗಂಗಾಧರ ರಾಯರು ಕೇಳಿದರೆ ಹೆಸರು? ಅವ್ರ ಶಿಷ್ಯರು ನಮ್ಮ ತಂದೆ. ಅವರೆಲ್ಲ ರಾಕ್ಷಸ ಪಾತ್ರಗಳಲ್ಲಿ ತುಂಬ ಪ್ರಸಿದ್ಧಿ. ಸೊ ಅವ್ರ ಶಿಷ್ಯರಾಗಿ ಇವರು ರಂಗಭೂಮಿಯಲ್ಲಿ ಒಳ್ಳೊಳ್ಳೆಯ ಪಾತ್ರಗಳನ್ನು ಮಾಡ್ತಿದ್ರು. ಚೆನ್ನಾಗಿ ಹಾಡೋರು. ಜೊತೆಯಲ್ಲಿ ಗರಡಿ ಮನೆ ಹಾಡೋ ಪೈಲ್ವಾನು. ಸೊ ಏನೇನು ಪ್ರಿನ್ಸಿಪಲ್ಸ್ ಅವ್ರದ್ದು. ಸೊ ಅವರ ಮೂಲಕ, ರಕ್ತದ ಮೂಲಕ ನನಗೆ ಸಂಗೀತ ಮತ್ತು ಧೈರ್ಯ, ಮಹತ್ವಾಕಾಂಕ್ಷೆ ಇವೆಲ್ಲ ಸಾಗಿ ಬಂದ್ಬಿಟ್ಟು. ತಾವು ಆರಂಭದಲ್ಲಿ ರಂಗಭೂಮಿಯಲ್ಲಿನೂ ಅದರ ಅಭಿರುಚಿಯನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಆಯಿತಾ? ಹೌದು, ಮೊದಲು ನನಗೆ ಪ್ರಿಂಟಿಂಗ್ ಪ್ರೆಸ್ ವಾತಾವರಣ, ಅಲ್ಲಿ ಲಾವಣಿಕಾರರು ನಮಗೆಲ್ಲ ಗುರುಗಳಾದರು. ಅದಾದಮೇಲೆ ಅಣ್ಣ ವಾದ್ಯಗೋಷ್ಠಿ ನಡೆಸ್ತಿದ್ದ. ವಾದ್ಯಗೋಷ್ಠಿಯಲ್ಲಿ ನನಗೆ 3 ಗುರುಗಳು. ಸೊ ವಾದ್ಯಗೋಷ್ಠಿಯಲ್ಲಿ ವಾದ್ಯಗಾರನಾಗಿ, ಅವ್ರಿಗೆ ಸಹಾಯಕನಾಗಿ, ಸಂಗೀತ ಕಲಿಯೋನಾಗಿ ಚೆನ್ನಾಗಿ ಬೆಳೆದೆ. ಅದಾದಮೇಲೆ ನನ್ನ ಶಿವರಾಮ್ ಅಂತ, ಶಿವರಾಮ್ ಅಂತ ನನ್ನ ಕರ್ನಾಟಿಕ್ ಮ್ಯೂಸಿಕ್ಕಿನ ಗುರುಗಳು. ಅವರು ನಾಟಕಗಳಿಗೆ ತುಂಬ ಸಂಗೀತವನ್ನು ಓದಿಸೋರು. ಅವ್ರ ಜೊತೆಲಿ ನಾನು ಹೋಗ್ತಿದ್ದೆ. ಹಾಗಾಗಿ ನಾಟಕ ಗಂಟು ಬಿತ್ತು ನನಗೆ. ತಂದೆಗೂ ನಾಟಕ ಚೆನ್ನಾಗಿ ಗೊತ್ತಿದ್ದರಿಂದ ಈ ಗುರುಗಳು ತೋರಿಸಿದ ನಾಟಕದ ಹಾದಿ ನನಗೆ ಭಾಳ ಇಷ್ಟ ಆಯಿತು. ಸೊ ರಂಗಭೂಮಿಯ ಹವ್ಯಾಸಿ ನಾಟಕಗಳಿಗೆ ಸಂಗೀತ ಕೊಡೋದ್ರ ಮುಖಾಂತರ ಅಲ್ಲೆಲ್ಲ ಬೆಳೆದು, ಆಮೇಲೆ ನಾನೇ ವಿವೇಕ ರಂಗ ಅಂತ ಒಂದು ವೇದಿಕೆಯನ್ನು ಕಟ್ಟಿ ಸೆಮಿ ಪ್ರೊಫೆಷ್ನಲ್ ಡ್ರಾಮಾ ಟ್ರೂಪ್ ಮಾಡಿ ಬಹುತೇಕ ಕರ್ನಾಟಕ ಎಲ್ಲ ಸುತ್ತಿದ್ದೀನಿ. ಹಾಗಾಗಿ ರಂಗಭೂಮಿ. ಅದಾದಮೇಲೆ ಚಿತ್ರರಂಗ. ಸರ್, ಚಿತ್ರರಂಗಕ್ಕೆ ತಾವು ಬಂದಾಗ ಆ ಚಿತ್ರರಂಗದ ಹೊಸತನಕ್ಕೆ ಹೊಂದ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯಿತು? ನಿಮ್ಮ ಕಲ್ಚರನ್ನು ನೋಡಿದರೆ ನೀವು ಆ ಪ್ರೇಮಲೋಕದ ಮೈಂಡ್ಸೆಟ್ನವ್ರು ಅಲ್ಲ. ಅದನ್ನು ಹೊಸ ತಲೆಮಾರಿಗೆ ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿ ಹೇಗೆ ಸಾಧ್ಯ ಆಯ್ತು ನಿಮಗೆ? ಅಂದರೆ ವ್ಯಾಕ್ಯೂಮ್ ಮೇಕ್ಸ್ ಎವ್ರಿಥಿಂಗ್ ನ್ಯೂ. ಎಲ್ಲಿ ವ್ಯಾಕ್ಯೂಮ್ ಇರುತ್ತೋ ಅಲ್ಲಿ ಏನೇನೋ ಬೇಕುಗಳಿರ್ತವೆ. ಆ ಬೇಕುಗಳೇ ನಮ್ಮನ್ನು ಅಲ್ಲಿ ತಯಾರು ಮಾಡ್ತವೆ. ನೋಡಿ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಬಹುತೇಕ ಎಲ್ಲ ಲೇಖಕರು ವಯಸ್ಸಾಗಿತ್ತು. ಬಹುತೇಕ ಸಂಗೀತ ನಿರ್ದೇಶಕರು ವಯಸ್ಸಾಗಿತ್ತು, ಕೆಲವರು ನಿರ್ಗಮಿಸ್ಬಿಟ್ಟಿದ್ರು. ಹೌದು. ಈ ಎರಡೂ ಇಲಾಖೆಗಳು
ಸೆಕೆಂಡ್ ಲೈನ್ ತಯಾರು ಮಾಡಿರಲಿಲ್ಲ. ಅಂದರೆ ಲಿರಿಕ್ಸು ಬರೆಯೋರು ಇರಲಿಲ್ಲ, ಉದಯ್ ಶಂಕರ್ ನಿರ್ಗಮನ ಆಗಿದೆ. ಅದಿರಲಿ, ಅಲ್ಲ ಉದಯಶಂಕರ್ ಇದ್ರು ಅಲ್ಲ ಇರಲಿ, ಬರೆಯೋರು ಸೆಕೆಂಡ್ ಲೈನ್ ತಯಾರು ಮಾಡಲಿಲ್ಲ, ಸಂಯೋಜಕರು ಸೆಕೆಂಡ್ ಲೈನ್ ತಯಾರು ಮಾಡಲಿಲ್ಲ. ಅವರು ತಮ್ಮ ಕೆಲಸ ಮುಗಿಸ್ಬಿಟ್ಟು ಇಷ್ಟೇ ಅಂದ್ಕೊಂಡು ಹೊರಟ್ಬಿಟ್ರು. ನಾನು ಬಂದಾಗ ಅವ್ನು ದೊಡ್ಡ ನಿರ್ವಾತ. ಸರ್ ಏನು ಅವ್ರಿಗೆ ಭರವಸೆ ಇರಲಿಲ್ಲ ಅಂತಿರೋ ಸೆಕೆಂಡ್ ಹ್ಯಾಂಡ್ ಲೀಡರ್ಶಿಪ್ ಬರದೇ ಇರೋದಕ್ಕೆ? ನೀವು ಈಗ ಸಕ್ಸಸ್ಫುಲ್ ಮ್ಯೂಸಿಷಿಯನ್ ಆಗಿ ಏನು ಕಾರಣ ಹುಡುಕ್ತೀರಿ ಸರ್? ಒಂಚೂರು ಇತಿಹಾಸ ನೋಡ್ಬೇಕಲ್ಲ ನಾವು, ಕನ್ನಡದ ಸಂಗೀತದ ಚರಿತ್ರೆಯನ್ನು. ಏನು ಕಾರಣಕ್ಕೆ ಹಂಗೆ ಮಾಡಿರ್ಬೋದು ನಮ್ಮ? ಇಲ್ಲ, ಈ ಫೀಲ್ಡ್ ನಮ್ಮದೇ ಅಂತ ಅವ್ರು ಭಾವಿಸಿದ್ರು. ಕೊನೆವರೆಗೂ ನಾವೇ ಇರ್ತೀವಿ ಅಂತ ಏನಾರು ಭಾವಿಸಿದ್ರ? ಅದು ಗೊತ್ತಿಲ್ಲ ನಮಗೆ. ಈ ಫೀಲ್ಡ್ ನಮ್ಮದೇ ಅಂತ ಭಾವಿಸಿದ್ರು. ಯಾಕೆಂದರೆ ಸ್ವಾಭಾವಿಕ. ಚಿತ್ರರಂಗ ಪ್ರಾರಂಭ ಮಾಡಿ ಸಿನಿಮಾ ಅನ್ನೋ ಒಂದು ಮಾಯಾನಗರಿ ಶುರುವಾದಾಗ ಅದರಲ್ಲಿ ಬೇಗ ಗ್ರಹಿಸಿದ್ದವರೆಲ್ಲ ಆ ಸಮುದಾಯದವರೇ. ಬೇಗ ಗ್ರಹಿಸಿ ಅದಕ್ಕೆ ಬೇಕಾದ ಕೊಡುಗೆಗಳನ್ನು ಕೊಡ್ತಾ ಬಂದರು. ಸಿನಿಮಾ ಏನು ಮಾಡ್ತು ಅಂದರೆ ಅವ್ರ ಜೊತೆಗೆ ಪ್ರತಿಭೆ ಇರೋರ್ನೆಲ್ಲರನ್ನೂ ಕೂಡಾಕ್ತು. ಅಲ್ಲಿ ಓದ್ದವನು ಇರ್ತಿದ್ದ, ಓದಿಲ್ಲದೆ ಇರೋನು ಇರ್ತಿದ್ದ, ಕರಿಯ ಬಿಳಿಯ ಎಲ್ಲ ಥರದವರು ಇದ್ದರು. ಈ ದೇಶದಲ್ಲಿ ಸಮಾನ ಸಮಾಜ ಅಂತ ಯಾವುದಾದ್ರೂ ಒಂದಿದ್ದರೆ ಅದು ಸಿನಿಮಾ ಇಂಡಸ್ಟ್ರಿ. ಅದು ಒಳ್ಳೆದನ್ನು ಮಾತ್ರ ದಕ್ಕಿಸ್ಕೊಳ್ತದೆ. ಹೌದು, ಪ್ರತಿಭೆನೇ ಮಾತ್ರ ಪ್ರತಿಭೆನೇ ಅಷ್ಟೇ. ಅಲ್ಲಿ ಜಾತಿ ಧರ್ಮ ಬರಂಗಿಲ್ಲ ಅಂತೀರಿ? ಅಗತ್ಯ ಮತ್ತು ಸಹಿಷ್ಣುತೆ. ಅಲ್ಲ, ಅದು ಬರುತ್ತಂತಾರಲ್ಲ ಸರ್, ವಾಸನೆ. ಇಲ್ಲ, ಈಗ ಸಿನಿಮಾ ಆಗಬೇಕಂದ್ರೆ ಒಂದು ಅಗತ್ಯ, ಟೀಮ್ ವರ್ಕ್ ಅಗತ್ಯ, ಅವ್ನ ನೆಸ್ಸಿಟಿ ಇರುತ್ತೆ. ಆ ನೆಸ್ಸಿಟಿಗೆ ಅವ್ನು ಬೇಕೇ ಬೇಕಾಗುತ್ತೆ. ಆವಾಗ ನೀವು ಸಹಿಸ್ಕೊಳ್ಳೋದು ಕಲಿಬೇಕು. ಸಹಿಷ್ಣುತೆ ಅಲ್ಲೇ ಇದೆ, ಅಗತ್ಯಕ್ಕೆ ಪ್ರಾಧಾನ್ಯತೆ ಅಲ್ಲೇ ಸಿಕ್ಕಿದೆ. ಹಾಗಾಗಿ ಸಿನಿಮಾ ಅನ್ನೋದೊಂದು ಸಮಾನ ಸಮಾಜ. ಅಲ್ಲಿ ಇವರ ಕಾಂಟ್ರಿಬ್ಯೂಷನ್ ಆದಮೇಲೆ ಹಾಗೆ ಮುಂದುವರಿಬೋದು ಅಂತ ಅವ್ರು ತಿಳ್ಕೊಂಡಿದ್ರು, ಏನೋ ಗೊತ್ತಿಲ್ಲ. ಬಟ್ ನಾನು ಬರೋಷ್ಟೊಳಗೆ ದೊಡ್ಡ ವ್ಯಾಕ್ಯೂಮ್ ಇತ್ತು, ರಾಜಮಾರ್ಗ ಸೃಷ್ಟಿಯಾಗಿತ್ತು ಒಂದು ಅರ್ಥದಲ್ಲಿ. ಈ ಕುವೆಂಪು ಮತ್ತು ದ ರಾ ಬೇಂದ್ರೆ ಇದ್ದಾರಲ್ಲ, ಅವರನ್ನು ತಾಯಿ ಅಂದರೆ ಇರಲಿಲ್ಲ, ಭಾಷೆನೇ ಅವ್ರನ್ನ ಎತ್ತಿಬಿಡ್ತು. ಹಾಗೆ ಒಂದು ವ್ಯಾಕ್ಯೂಮ್ ಒಂದು ಪ್ರತಿಭೆಯನ್ನು ಎತ್ತಿತು ಅಂದರೆ ಅದು ನಾನೇ. ಸರ್, ನೀವು ಆ ಪ್ರಜ್ಞೆ ಇತ್ತಲ್ಲ, ನಿಮ್ಗೆ ಆ ಕಾನ್ಷಿಯಸ್ನೆಸ್ ಇತ್ತು, ಹಿಂದಿನವ್ರು ಮಾಡಿದ ತಪ್ಪನ್ನು ನಾನು ಮಾಡದೆ ನನ್ನ ಶಿಷ್ಯ ಬಳಗವನ್ನು ಸೃಷ್ಟಿ ಮಾಡಬೇಕು ಅಂತ ನಿಮ್ಗೆ ಆರಂಭದಲ್ಲಿ ಅನಿಸ್ತೆ? ನೀವು ನಾನೇ ಅನ್ಕೊಂಡ್ರೆ? ಸ್ವಲ್ಪ ತಿದ್ದುಪಡಿ ಇದೆ. ಹಿಂದಿನವರು ಏನೂ ತಪ್ಪು ಮಾಡಲಿಲ್ಲ, ನಾನು ತಪ್ಪುಗಳನ್ನು ಮಾಡಬಾರ್ದು ಅಂತ ತಿಳ್ಕೊಂಡೆ. ಏನಾಯಿತು ಅಂದರೆ, ಅಷ್ಟು ದೊಡ್ಡ ವ್ಯಾಕ್ಯೂಮ್ನಲ್ಲಿ ಸಾಹಿತ್ಯ ಕ್ಷೇತ್ರ ಅಂದರೆ ಗೀತ ಬರವಣಿಗೆ ಮತ್ತು ಸಂಭಾಷಣೆ, ಚಿತ್ರಕಥೆ ಇದನ್ನೆಲ್ಲ ಬರೆಯುವ ಒಂದು ವಿಭಾಗ ಮತ್ತು ಸಂಯೋಜನೆ ಒಂದು ವಿಭಾಗ. ಇದರ ಎರಡರ ಮಧ್ಯೆ ಪರಿಕಲ್ಪನೆಗಳು ಕೊಡೋರು ಬೇಕು. ಒಂದು ಪರಿಕಲ್ಪನೆ ಕೊಟ್ಟರೆ ಅವನು ಬರೀತಾನೆ, ಅದನ್ನು ಡೈರೆಕ್ಟರ್ ಮಾಡ್ತಾರೆ ಯೂಶಲಿ. ಆ ಡೈರೆಕ್ಟರ್ ವಿಭಾಗ. ಸೊ 3 ವಿಭಾಗಗಳು ಭಿನ್ನವಾಗಿದ್ದವು. ಈ 3 ಸೇರಿ ಒಂದು ಕೃತಿ ನಿರ್ಮಾಣವಾಗಬೇಕಂದ್ರೆ ದೊಡ್ಡ ಸಮಯ ಹಿಡಿಸೋದು. ನೀವು ಬಂದಾಗ ನಾನು ಬಂದಾಗ ಏನಾಯಿತು, ನಾನು ಪರಿಕಲ್ಪನೆಗಳಲ್ಲಿ ಪ್ರಥಮ, ಡೈರೆಕ್ಟ್ರು ಹೊಸಬ್ರು. ನಾನು ಪರಿಕಲ್ಪನೆ ನಾನು ಕ್ರಿಯೇಟ್ ಮಾಡೋದು ನಾನು ಫಸ್ಟು. ನನ್ನ ಹತ್ರ ಯಾರಾದರೂ ಬಂದರೆ ಅದು ಹೀಗಿರಲಿ ಅಂತ ಹೇಳ್ತಿದ್ದೆ, ಅದಕ್ಕೇನು ಸಾಹಿತ್ಯ ಬೇಕು ಹೇಳಿಬಿಡ್ತಿದ್ದೆ, ಅದಕ್ಕೆ ಯಾವ ರಾಗ ಬೇಕು ಅಂತ ಹಾಕ್ಬಿಡ್ತಿದ್ದೆ. ಈ 3 ಇಲಾಖೆಗಳು ಒಟ್ಟಿಗೆ ನನ್ನ ಮುಂದೆ ಬಂದು ಕೂತ್ಕೊಂಡ್ಬಿಡೋದು. ಇದೇನಾಯಿತು ಅಂದರೆ ಒಂದು ದೊಡ್ಡ ಟ್ರೆಂಡ್ ಸೆಟ್ ಆಗೋದು. ಅಂದರೆ ಸಾಮಾನ್ಯವಾಗಿ ವಾಗ್ಯಕಾರರಿಗೆ ಈ ಗುಣ ಇರುತ್ತೆ, ಅವರೇ ಸಾಹಿತ್ಯ ಬರೀತಾರೆ, ಅವರೇ ಪರಿಕಲ್ಪನೆ ಕೊಡ್ತಾರೆ, ಅವರೇ ಸಂಯೋಜನೆ ಮಾಡೋದು ವಾಗ್ಯಕಾರ ಲಕ್ಷಣ. ಸೊ ಸಿನಿಮಾದಲ್ಲಿ ನಾನೊಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಬಂದೆ. ಆಗ ಅದಕ್ಕೆ ಕಾರಣ ಏನಂದ್ರೆ ಸರ್, ಉದಯ್ ಶಂಕರ್ ಅವರು ಗೀತೆಗಳನ್ನ ಬರೀತಿದ್ರು, ಬೇರೆ ಸಂಗೀತಗಾರರು ರಾಗ ಸಂಯೋಜನೆ ಮಾಡ್ತಾಯಿದ್ರು. ನಿಮ್ಮ ಕೇಸ್ನಲ್ಲಿ ಏನಾಯಿತು, ನೀವೇ ಹಾಡು ಬರೀತಿದ್ರಿ, ನೀವೇ ಟ್ಯೂನ್ ಮಾಡ್ತಿದ್ರಿ, ಡೈರೆಕ್ಟ್ರಿಗೆ ಎಕ್ಸೆಪ್ಟ್ ಮಾಡುವಂಥ ಮೈಂಡ್ಸೆಟ್ಟನ್ನು ಕ್ರಿಯೇಟ್ ಮಾಡಿದ್ರಿ ಅಂತ 2 ರೆವಲ್ಯೂಷನರಿ ಸಿನಿಮಾಗಳು ಬಂದು. ಸಂಗೀತ ಪ್ರಧಾನ ಸಿನಿಮಾಗಳು ಅಲ್ಲಿವರೆಗೆ ಇರಲಿಲ್ಲ, ನಾಟಕೀಯವಾಗಿರ್ತಿತ್ತು. ಪ್ರೇಮಲೋಕ ಮತ್ತು ರಣಧೀರವನ್ನು ನಾವು ಉದಾಹರಿಸ್ಬೋದು. ಆಗ ಅದನ್ನು ನೀವೆಲ್ಲ ನಿಮ್ಮ ಮೂಲ ಸತ್ವವನ್ನು ಬಿಟ್ಟು ಅದಕ್ಕೆ ಕಾಂಪ್ರಮೈಸ್ ಆದ್ರಂತ ನಿಮ್ಗೆ ಅನ್ನಿಸ್ತಾ? ಹೊಸದು ಮಾಡಲೇಬೇಕಿತ್ತು, ಅದಕ್ಕೆ ಕಾಂಪ್ರಮೈಸ್ ಹೊಸದು ಮಾಡಲೇಬೇಕಿತ್ತು. ಆಮೇಲೆ ಸುತ್ತಮುತ್ತ ಎಲ್ಲ ಉದ್ಯಮಗಳು, ಬೇರೆ ರಾಜ್ಯದ ಉದ್ಯಮಗಳು ತಮ್ಮ ಲಯವನ್ನು ಬದಲಾಯಿಸ್ಕೊಂಡಿದ್ವು. ಆಗಲೇ ನೀವು ಬಂದಾಗ ಚೇಂಜ್ ಆಗಿತ್ತು? ಬದಲಾಗಿತ್ತು. ನಾವು ಹಿಂದುಳಿದಿದ್ವಿ. ನನಗದರ ಗಮನ ಇತ್ತು, ಏಕತಾನತೆ ಇತ್ತು, ನನಗೆ ಅದ್ರ ಗಮನ ಇತ್ತು. ನಾನು ಅದನ್ನು ಯೋಚನೆ ಮಾಡ್ತಾ ಇರುವಾಗ ನನ್ನ ಯೋಚನೆಗೆ ತಕ್ಕ ಹಾಗೆ ರೆಸ್ಪಾನ್ಸ್ ಮಾಡೋರು ರವಿಚಂದ್ರನ್ ಸಿಕ್ಕಿದ್ರು. ಅವರು ಹೊಸದಕ್ಕೆ ದುಡಿತಾ ಇದ್ರು. ಸೊ ಅವರು ಎಲ್ಲ ವೇಗಕ್ಕೆ ನಾನು ಬದಲಾದೆ. ನಂದು ಸ್ವಲ್ಪ ನಿಧಾನವೇ ಇತ್ತು, ಅವರ ವೇಗಕ್ಕೆ ನಾನು ಬದಲಾದೆ. ಅಲ್ಲಿಂದ ಎಲ್ಲವೂ ಹೊಸತನ, ಸ್ವಲ್ಪ ಇರುಸು ಮುರುಸು ಪ್ರಸಂಗಗಳಿದ್ದಾವೆ ಮತ್ತು
ರೆಗ್ಯುಲರ್ ಆಗಿ ಟ್ಯೂನಪ್ ಆಗಿದ್ದಂಥ ಆಡಿಯನ್ಸ್ಗೆ ಡಿಸ್ಟರ್ಬೆನ್ಸು ಆಯಿತು. ಡಿಸ್ಟರ್ಬೆನ್ಸ್ ಮಾಡೋದೇ ನಮ್ಮ ಪಿತೂರಿ ಆಗಿತ್ತು. ಅಂದರೆ ಎಲ್ಲರೂ ಒಂದು ಸೆಟಪ್ನಲ್ಲಿದ್ದಾರೆ, ಅವ್ರನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಈ ಕಡೆ ಅಟೆನ್ಷನ್ ಬರುತ್ತೆ ಅಂಥೇಳಿ ಅದನ್ನು ಮಾಡಿದ್ವಿ. ಮಾಡ್ತಾ ಎಲ್ಲ ಹೊಸತನ ಬಂತು. ಅಲ್ಲಿಂದ ಉದ್ಯಮಕ್ಕೆ ಬೇಕಾದ ಎಷ್ಟೋ ವಿಚಾರಗಳನ್ನು ನಾನು ಬೇರೆ ಬೇರೆ ನಿರ್ದೇಶಕರು, ಬೇರೆ ಬೇರೆ ನಿರ್ಮಾಪಕರ ಮುಖಾಂತರ ನಾನು ಸಪ್ಲೈ ಮಾಡಿದೆ. ಸರ್, ಪ್ರೇಮಲೋಕ ನೋಡಿದ ನಮಗೆ ಇದೇನು ಹುಚ್ಚಾಟ ಅನ್ನಿಸ್ತು ಒಂದನೇ ಸಲ ನೋಡಿದಾಗ. ಎರಡನೇ ಸಲ ನೋಡಿದಾಗ ಹೊಸತನ ಅನ್ನಿಸ್ತು. ಸೊ ನೀವು ಪ್ರೇಕ್ಷಕರನ್ನ ಡಿಸ್ಟರ್ಬ್ ಮಾಡಿದ್ದು ಅದೇ ಇರ್ಬೋದಾ? ನಾವು 25 ವರ್ಷ ಅಡ್ವಾನ್ಸ್ ಆಗಿದ್ವಿ. ನಾನು ರವಿಚಂದ್ರನ್ ಅಡ್ವಾನ್ಸ್ ಆಗಿದ್ವಿ. ನಮ್ಮ ಮೊದಲನೇ ಚಿತ್ರ ಅದು ಬಿಡುಗಡೆ ಆದ ಇದೇನ್ರಿ ಇದು ಚಿತ್ರಮಂಜರಿ ಇದ್ದಂಗಿದೆ ಅಂದರು. ಸೊ ಸುಮಾರು 5 ವಾರ ಕಲೆಕ್ಷನ್ ಆಗಲಿಲ್ಲ. ಸಮೀರ್ ರವಿಚಂದ್ರನ್ ಸರ್ಗೆ ನಾವು ಚರ್ಚೆ ಮಾಡ್ತಾ ಅಂದೆ, ಹೆಂಗೂ ದೂರದರ್ಶನ ಇದೆ, ನಮ್ಮ ಹಾಡುಗಳಿಂದನೇ ಕತೆ ಅಲ್ವಾ, ಹಾಡುಗಳನ್ನ ದೂರದರ್ಶನಕ್ಕೆ ಹಾಕ್ಬಿಡಿ ಅಂದ್ವಿ. ಆ ದೂರದರ್ಶನಕ್ಕೆ ಹಾಕಿದ್ದು ಜನಕ್ಕೆ ಅದರ ಪಲ್ಸ್ ಗೊತ್ತಾಗೋಯ್ತು. ಆಮೇಲೆ ಜನಸಾಗರ. ಇವತ್ತು ಕೂಡ ಪ್ರೇಮಲೋಕ ಥರ ಇನ್ನೊಂದು ಸಿನಿಮಾ ಒಬ್ಬರು ಟ್ರೈ ಮಾಡಿಲ್ಲ. ಹಾಡುಗಳಲ್ಲೇ ಒಂದು ಸಿನಿಮಾ ಮಾಡಬೇಕು, ಹಾಡುಗಳಲ್ಲೇ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಯೋಚನೆ. ಅವಾಗ ಬಬ್ರುವಾನ್ ಕಾಲದಂತ ವೀರಾವೇಶದ ಡೈಲಾಗ್ಗಳು ಅಲ್ವಾ. ಸೊ ಅದು ಬಿಟ್ಟರೆ ಮತ್ತೆ ಪುಟ್ಟಣ್ಣವರು ಕತೆ ಹೇಳುವೆ ನನ್ನ ಕತೆ ಹೇಳುವೆ ಅಂತ ಇಡೀ ಒಂದು ಭಾಗವನ್ನು ಹಾಡಿನಲ್ಲೇ ಹೇಳಿದ್ದಾರೆ. ಅದು ಒಂದು ಭಾಗ. ಇಡೀ ಸಿನಿಮಾನೇ ಹಾಗೆ ಹೇಳಬೇಕು ಅನ್ನೋ ಕಾನ್ಸೆಪ್ಟ್ ಯಾರಿಗೂ ಆವಾಗ ಬಂದಿರಲಿಲ್ಲ, ಇವಾಗೂ ಬಂದಿಲ್ಲ. ಸರ್, ಎರಡನೇ ಸಿನಿಮಾ ರಣಧೀರ ಕೂಡ ನೀವು ಹಿಂದಿಗಿಂದ ರಿಮೇಕ್ ಮಾಡಿದ್ರು ಕೂಡ ಅದನ್ನೇ ಪ್ರೇಮಲೋಕದ ಛಾಯೆ ಇಟ್ಕೊಂಡು ಮಾಡಿದ್ರಿ. ಅದಕ್ಕೆ ಅದು ಹೆಚ್ಚು ನೇಟಿವಿಟಿ ಸ್ಪರ್ಶ ಬಂತು. ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ, ತುಂಬಾ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಪ್ರೇಮಲೋಕ ಆದಮೇಲೆ ರಣಧೀರ ರೀಮೇಕ್ ಮಾಡಬಾರ್ದಿತ್ತು ನಾವು. ತಪ್ಪು ಹೆಜ್ಜೆ. ಆದರೂ ವೀರಸ್ವಾಮಿಯವರು ನಿರ್ಧಾರ ತೊಗೊಂಡ್ಬಿಟ್ಟಿದ್ರು. ಅಲ್ಲ, ಸಕ್ಸಸ್ ಆಯ್ತಲ್ಲ ಸರ್. ಆಮೇಲೆ ಆದರೂ ಅವರು ಏನಂದರು, ವೀರಸ್ವಾಮಿಯವರು ಕಥೆ ಇದೆ, ಸಂಭಾಷಣೆ ಬರ್ಕೊಂಬಿಡಿ, ನೀವು ಅಸೋಸಿಯೇಟ್ ಆಗಿ ಮ್ಯೂಸಿಕ್ಕು ನೀವೇ ಮಾಡಿ, ಲಕ್ಷ್ಮೀಕಾಂತ್ ಪ್ಯಾರಲಲ್ಲಿ ಏನು ಮಾಡಿದಾರೋ ಅದೇ ಹಾಡುಗಳು ಬಳಸ್ಕೊಂಬಿಡಿ, ನನ್ನ ಮಾತು ಕೇಳಿ ಅಂದರು. ಸರ್, ನಾನು ಡೈಲಾಗ್ ಬರೀತೀನಿ, ಅಸೋಸಿಯೇಟ್ ಆಗಿರ್ತೀನಿ, ಮ್ಯೂಸಿಕ್ ಮಾಡಲ್ಲ ಅಂದರೆ ಕಾಪಿ ಮಾಡಿ. ಯಾಕ್ರಿ ಸರ್, ನಾನು ಮಾಡಿದ್ರೆ ಸ್ವಂತ ಮಾಡ್ತೀನಿ. ಅದು ಯಾರು ಎಷ್ಟು ದೊಡ್ಡವ್ರು ಮಾಡಿದ್ರು ನನಗೆ ಚಿಂತೆ ಇಲ್ಲ, ಮಾಡಿದ್ರೆ ಸ್ವಂತ. ಇಲ್ಲ ಇದೊಂದು ಮಾತ್ರ ನೀವು ಕೇಳಲೇಬೇಕು. ಸರಿ, ವಾದ ನಡೀತು. ಕಡೆಗೆ ಮಗ ಬಂದು, ಅಪ್ಪ ಅವರು ಪ್ರಿನ್ಸಿಪಲ್ ಮ್ಯಾನು, ಅವರು ಏನು ಮಾಡ್ತಾರೋ ಅದಕ್ಕೆ ಒಪ್ಕೊಳ್ಳೋಂಗಿದ್ರೆ ಅವ್ನು ಇಟ್ಕೊಳ್ಳೋಣ, ಇಲ್ಲಾಂದ್ರೆ ಅವ್ನು ಬಿಟ್ಬಿಡೋಣ ಅಂದರು. ಅವ್ರ ತಂದೆ ಏನಾದ್ರು, ಮಗ ನಿಮ್ಗೆ ಅಷ್ಟು ಧೈರ್ಯ ಇತ್ತಾ? ಅವಕಾಶ ಕಳ್ಕೊಳ್ಳೋ ಧೈರ್ಯ ಇತ್ತ? ಆತ್ಮವಿಶ್ವಾಸಕ್ಕಾಗಿ ಅವಕಾಶ ಕಳ್ಕೊಳ್ಳೋಕೆ ರೆಡಿ ಇದ್ರಿ? ಭಾಳ ನಂಬಿಕೆ ಇತ್ತು. ಅಲ್ಲ ನಿಮಗೆ. ಆಮೇಲೆ ಅಷ್ಟು ಹಾಡುಗಳನ್ನ ಹೊಸದು ಮಾಡಿದೆ ನಾನು. ಅದಕ್ಕೆಲ್ಲ ಅವ್ರದ್ದು ಗೈಡೆನ್ಸ್ ಇತ್ತು. ಅದರಲ್ಲಿ ಎಲ್ಲ ಆದ್ರೂ ಒಂದು ಮಾತು ಅವರು ಕೇಳಿದ್ರು. ಅದರಲ್ಲೊಂದು ಲಂಬಿ ದುಹಾಯಿ ಚಾರು ದಿನೋ ಅಂತ ಪಾಕಿಸ್ತಾನ್ ಗಜಲ್ ಸಿಂಗರ್ ಆಡಿದರು. ಅದೊಂದು ಹಾಡಾದರೂ ಹಾಕ್ಕೊಳಪ್ಪ, ಚೆನ್ನಾಗಿದೆ ಅಂತ. ಸರ್, ಅದೇ ನನಗೆ ವಿರುದ್ಧವಾದ ವಿಷಯ ಸರ್. ಅಲ್ಲ, ಏನಂದರೆ ಈ ಸಿನಿಮಾದಲ್ಲಿ ಟ್ರ್ಯಾಜಿಡಿ ಸಾಂಗ್ ಹಾಕಲ್ಲ ನಾವು. ಯಾಕೆ ಸರ್, ನಿಮ್ಮ ಮಗ ಯಂಗ್ಸ್ಟರ್, ಅವನು ಯೂತ್ನ ರೆಪ್ರೆಸೆಂಟ್ ಮಾಡ್ತಾವ್ರೆ, ಅವ್ರು ಹೋಗ್ಬಿಟ್ಟು ಅಳ್ತಾ ಕೂತ್ಕೊಂಡ್ರೆ ನಾನು ಒಪ್ಪಲ್ಲ, ಅದನ್ನೇ ತೆಗೆದುಹಾಕ್ತೀನಿ ಸರ್ ಅಂದೆ. ಅವ್ರಿಗೆ ಸಿಟ್ಟೇ ಬಂದ್ಬಿಡ್ತು. ಇಲ್ಲ, ನಾನು ಅದನ್ನು ಬೇರೆ ಥರ ಬಳಸ್ತೀನಿ ಅಂತ ಹೇಳಿ ಹುಡುಗನ ಕ್ರಿಯೇಟ್ ಮಾಡಿ, ಅವನು ಹುಡುಗಿರು ಹೆಂಗೆ ಲವ್ ಮಾಡ್ತಾರೆ ಅನ್ನೋ ಸಮಸ್ಯೆನ ಆಡಿ ಅದಕ್ಕೆ ಅವಳು ಉತ್ತರ ಕೊಡ್ತಾ, ಆ ಹಾಡಿನಲ್ಲಿ ರವಿಚಂದ್ರನ್ ಮಧ್ಯ ಕುದುರೆಯಲ್ಲಿ ಬರ್ತಾ, ಏನು ಹುಡುಗಿರು ಇದು ಯಾಕೆ ಹಿಂಗೆ ಆಡ್ತೀರೋ ಅಂಥೇಳಿ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಅವ್ರನ್ನೂ ಸಮಾಧಾನ ಪಡಿಸ್ದೆ. ಮತ್ತು ನಮ್ಮ ಟ್ರೆಂಡಿಗೆ ಏನು ಬೇಕು ಅದನ್ನು ಮಾಡಿದೆ. ಹೀಗೆಲ್ಲ ಏನೇನೋ ಮಾಡಿದ್ದೀವಿ ಸರ್.